ಇಂತಹ 6 ಪರಿಸ್ಥಿತಿಗಳಲ್ಲಿ ಮಾತನಾಡದೇ ಇದ್ದರೆ ನಿಮಗೇ ಒಳ್ಳೆಯದು. ಬನ್ನಿ ತಿಳಿದುಕೊಳ್ಳೋಣ. 1. ಯಾರಾದರೂ ನಿಮ್ಮ ಎದುರಿಗೆ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಹೇಳುವಾಗ. ಒಬ್ಬ ವ್ಯಕ್ತಿ ನಿಮ್ಮ ಎದುರಿಗೆ ಯಾವುದೋ ಮೂರನೆಯವನ ಬಗ್ಗೆ ಕೆಟ್ಟದ್ದಾಗಿ ಹೇಳುತ್ತಿದ್ದರೆ ನೀವು ಮಾತನಾಡದೆ ಸುಮ್ಮನಿರಬೇಕು ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಬಾರದು. ಯಾಕೆಂದರೆ ಯಾವ ವ್ಯಕ್ತಿ ಇಂದು ನಿಮ್ಮ ಎದುರಿಗೆ ಬೇರೆಯವನ ಬಗ್ಗೆ ಕೆಟ್ಟದ್ದಾಗಿ ಹೇಳುತ್ತಿದ್ದಾನೋ ಅವನು ನಾಳೆ ನಿಮ್ಮ ಬಗ್ಗೆಯೂ ಇತರರ ಮುಂದೆ ಕೆಟ್ಟದ್ದಾಗಿ ಹೇಳುವವನಾಗಿರುತ್ತಾನೆ. ಹಾಗಾಗಿ ಬೇರೆಯವರ ಬಗ್ಗೆ ಯಾರು ಏನೇ ಹೇಳಿದರೂ ಸುಮ್ಮನೆ ಕೇಳಿಸಿಕೊಳ್ಳಿ, ಆದರೆ ನಿಮ್ಮ ಅಭಿಪ್ರಾಯವನ್ನು ಮಾತ್ರ ವ್ಯಕ್ತಪಡಿಸಬೇಡಿ. 2. ಅಪೂರ್ಣವಾದ ಸತ್ಯ. ಒಂದು ವೇಳೆ ನಿಮಗೆ ಯಾವುದಾದರೂ ಘಟನೆ ಅಥವಾ ಯಾವುದೇ ವಿಷಯದ ಬಗ್ಗೆ ಅರ್ಧಂಬರ್ಧ ತಿಳಿದಿದ್ದರೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದಿದ್ದರೆ ಸುಮ್ಮನಿರುವುದೇ ಉತ್ತಮ. ಯಾಕೆಂದರೆ ಅಪೂರ್ಣವಾದ ಜ್ಞಾನ ತುಂಬ ಅಪಾಯಕಾರಿಯಾಗಿರುತ್ತದೆ. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಹಾಗೆ ಯಾವುದೇ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಮಾತನಾಡಿದಾಗ ಅದರಿಂದ ನೀವು ನಗೆಪಾಟಲಿಗೆ ಈಡಾಗುವ ಸಂಭವ ಇರುತ್ತದೆ, ಇಲ್ಲವೇ ಯಾವುದೇ ತೊಂದರೆಗೆ ಸಿಲುಕುವ ಸಂಭವ ಕೂಡ ಇರುತ್ತದೆ. 3. ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ. ಯಾವುದೇ ವ್ಯಕ್ತಿ ನಿಮ್ಮ ಭಾವನೆ, ಕಷ್ಟ ಅಥವಾ ತೊಂದರೆಗಳ ಬಗ್ಗೆ ನೀವು ಶಬ್ದಗಳಲ್ಲಿ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳದಿದ್ದರೆ ತಿಳಿದುಕೊಳ್ಳಿ, ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ಸುಮ್ಮನಿರುವುದೇ ಉತ್ತಮವಾಗುತ್ತದೆ. ಯಾಕೆಂದರೆ ಇಂತಹ ವ್ಯಕ್ತಿಗಳು ನಿಮ್ಮ ಭಾವನೆಗೆ ಬೆಲೆ ಕೊಡುವುದಿಲ್ಲ ಮತ್ತು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುವುದಿಲ್ಲ. ಹಾಗಾಗಿ ಇಂಥವರಿಗೆ ನಿಮ್ಮ ಮನಸ್ಸಿನ ಮಾತು ಅಥವಾ ಗುಟ್ಟನ್ನು ಹೇಳಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಬಾಯಿ ಮುಚ್ಚಿಕೊಂಡು ಸುಮ್ಮನಿರುವುದು ಉತ್ತಮ. 4. ಯಾರಾದರೂ ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಿರುವಾಗ. ಒಂದು ವೇಳೆ ಯಾರಾದರೂ ನಿಮಗೆ ಅವರ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದರೆ ಇದರ ಅರ್ಥ ಆತ ನಿಮ್ಮನ್ನು ತನ್ನವನೆಂದು ಭಾವಿಸಿದ್ದಾನೆ, ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ. ಇಂತಹ ಸಮಯದಲ್ಲಿ ಗಡಿಬಿಡಿಗೆ ಬಿದ್ದು ಸಲಹೆಯನ್ನು ಕೊಡದಿರಿ. ಬದಲಿಗೆ ಸುಮ್ಮನೆ ಇದ್ದು ಅವನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ, ಅವನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಆನಂತರವೇ ಸಲಹೆಯನ್ನು ಕೊಡಿ. ನೆನಪಿರಲಿ, ಆತನು ನಿಮ್ಮೊಂದಿಗೆ ಹೇಳಿಕೊಂಡ ವಿಷಯವನ್ನು ಅಥವಾ ಆತನ ಸಮಸ್ಯೆಯನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. 5. ಯಾರಾದರೂ ಸಿಟ್ಟಿನಲ್ಲಿದ್ದಾಗ ಮಾತನಾಡದೆ ಸುಮ್ಮನಿರಿ. ನಿಮ್ಮ ಹತ್ತಿರದವರು ಅಥವಾ ಕುಟುಂಬಸ್ಥರು ಸಿಟ್ಟಿನಲ್ಲಿ ನಿಮ್ಮನ್ನು ಅವಮಾನಿಸುತ್ತಿದ್ದರೆ, ಕೆಟ್ಟ ಶಬ್ದಗಳಲ್ಲಿ ಬೈಯುತ್ತಿದ್ದರೆ ನೀವು ಆ ಸಮಯದಲ್ಲಿ ಸುಮ್ಮನಿರಬೇಕು. ಅವರ ಸಿಟ್ಟು ಸಂಪೂರ್ಣವಾಗಿ ಕಡಿಮೆಯಾಗುವವರೆಗೂ ಮಾತನಾಡಬಾರದು. ನಿಮ್ಮದೇನೂ ತಪ್ಪಿಲ್ಲದಿದ್ದರೆ ಕ್ಷಮಾಪಣೆಯನ್ನು ಕೇಳದೆ ಸರಿಯಾದ ಸಮಯಕ್ಕಾಗಿ ಕಾಯಬೇಕು. ಸಿಟ್ಟು ಮಾಡಿದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗಿ ಅವನೇ ಕ್ಷಮಾಪಣೆಯನ್ನು ಕೇಳುತ್ತಾನೆ. 6. ಧರ್ಮದ ವಿಷಯದಲ್ಲಿ ಮಾತನಾಡದೆ ಸುಮ್ಮನಿರುವುದು. ಯಾವ ವಸ್ತು ನಿಮಗೆ ಅಪವಿತ್ರವೋ ಇತರರಿಗೆ ಪವಿತ್ರವಾಗಿರಬಹುದು. ಹಾಗಾಗಿ ಯಾವುದೇ ವಸ್ತುವಿನ ಅನಾದರ ಮಾಡದೆ ಸುಮ್ಮನಿರುವುದು ಉತ್ತಮ. ಯಾವುದೇ ವ್ಯಕ್ತಿಯೇ ಇರಲಿ ಅಥವಾ ಧರ್ಮವೇ ಇರಲಿ ಅಪಮಾನವನ್ನು ಮಾಡಬಾರದು. ಅವರ ಸಂಪ್ರದಾಯವನ್ನು ಗೇಲಿ ಮಾಡಬಾರದು. ಒಬ್ಬರನ್ನು ಅವಮಾನಿಸುವುದರಿಂದ ನಾವು ಮಹಾನರಾಗುವುದಿಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಮಾತನಾಡದೆ ಸುಮ್ಮನಿರುವುದು ಉತ್ತಮ. ಧನ್ಯವಾದಗಳು.